ನಿಮ್ಮ ಪಂಚಾಯಿತಿಯ ಒಂದು ವಿಶೇಷತೆ ಹಾಗೂ ನಿಮ್ಮ ಸ್ವಪರಿಚಯದೊಂದಿಗೆ ಈ ಸಂದರ್ಶನ ಪ್ರಾರಂಭ ಮಾಡೋಣ. ನಮಸ್ಕಾರ ಸರ್. ನನ್ನ ಹೆಸರು ಮಲ್ಲಣ್ಣ ಮಾಡೋರು ಅಂತ ಹೇಳಿ. ನಾನು ಯಕ್ತಾಪುರ ಗ್ರಾಮ ಪಂಚಾಯತಿಗೆ ಸುಮಾರು 2 ವರ್ಷದಿಂದ ಬಂದು ಕರ್ತವ್ಯಕ್ಕೆ ಹಾಜರಾದೆ. ನನ್ನ ವ್ಯಾಪ್ತಿಯಲ್ಲಿ ಸುಮಾರು 12 ಗ್ರಾಮಗಳು ಒಳಗೊಳ್ತವೆ. ಈ ಯಕ್ತಾಪುರ ಗ್ರಾಮ ಪಂಚಾಯತಿಗೆ ಸುಮಾರು 9,000 ಜನಸಂಖ್ಯೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗಿದೆ. 2011-12 ಸರ್ವೆ ಆಯ್ತು. ಆ ಸರ್ವೆ ಪ್ರಕಾರ 9,000 ಜನಸಂಖ್ಯೆ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಡ್ತದೆ. ಈಗ ಅದರನ್ನೇ ನೋಡೋದಾದ್ರೆ ಸುಮಾರು 12 ಹಳ್ಳಿಯಲ್ಲಿ ಬಹುತೇಕ ಗ್ರಾಮಗಳಲ್ಲಿ ನಮಗೆ ಕುಡಿಯ ನೀರಿನ ಸಮಸ್ಯೆ ಎದುರು ಕಾಣ್ತಿದೆ ಸರ್. ನಾನು ಬಂದ ಮೇಲೆ ನೋಡಿದಾಗ ಕುಡಿಯ ನೀರಿನ ಸಮಸ್ಯೆ ಎದುರು ಕಾಣ್ತಿದೆ. ಕಾರಣ ನಮ್ಮಲ್ಲಿರುವಂಥ ನೀರಿನ ಏನು ಅಂತರ್ಜಲ ಕುಸಿಯುವ ಕಾರಣ ನೀರಿನ ಸಮಸ್ಯೆ ನಮ್ಮಲ್ಲಿ ಹೆಚ್ಚಾಗಿ ಕಾಣ್ತಿದೆ. ಈಗ ನಾವು 2 ವರ್ಷದಿಂದ ನಾವೇನು ಪ್ರಯತ್ನ ಮಾಡ್ತಿದ್ದೇವೆ, ಸಾಕಷ್ಟು ಅಧಿಕಾರಿಗಳ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಮೇಲಧಿಕಾರಿ ಆದಂಥ ಇಒ, ಆಮೇಲೆ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ಬೋದು, ಅಥವಾ ಇನ್ನಿತರ ನಮ್ಮ ಕುಡಿಯ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಅವರೆಲ್ಲರ ಜೊತೆಗೂಡಿ ಆ ಕುಡಿಯ ನೀರಿನ ಸಮಸ್ಯೆಯನ್ನು ಎದುರಿಸುವಂತ ಕೆಲಸವನ್ನು ಮಾಡ್ತಿದ್ವಿ ಸರ್. ಸರ್, ನಿಮ್ಮ ಪಂಚಾಯಿತಿ ವ್ಯಾಪ್ತಿ ಇವತ್ತು ಬಂದ್ರೆ ಯಾವ ಒಂದು ವಿಚಾರದಲ್ಲಿ ವಿಶೇಷವಾಗಿ ಹೆಸರು ಪಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ಯಾವ ಇದರಿಂದ ಗುರುತಿಸಲ್ಪಡುತ್ತೆ ಪಂಚಾಯಿತಿ? ಸರ್, ನಮ್ಮ ಪಂಚಾಯತಿ ಸಂಬಂಧಪಟ್ಟಂತ ವಿಚಾರ ಅಂತಂದ್ರೆ ನಮ್ಮಲ್ಲಿ ಗುತ್ತಿ ಬಸವಣ್ಣ ಅಂತ ಒಂದು ದೇವಸ್ಥಾನ ಇದೆ ಸರ್ ನಮ್ಮ ಹತ್ರ. ಆ ಗುತ್ತಿ ಬಸವಣ್ಣ ದೇವಸ್ಥಾನದಿಂದ ಯಕ್ತಾಪುರ ಗ್ರಾಮ ಪಂಚಾಯತಿ ವಿಶೇಷವಾಗಿ ಬಹುತೇಕ ಹೊರಗಿನ ಜಿಲ್ಲೆಯವರು, ತಾಲೂಕವರು ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಜಾತ್ರೆ ವಿಶೇಷವಾಗಿ ಬರೋದರಿಂದ ಯಕ್ತಾಪುರ ಅನ್ನೋದು ಆ ಒಂದು ದೇವರ ಸ್ಥಾನದಿಂದ ಪ್ರಸಿದ್ಧಿ ಆಗಿದೆ. ಒಂದನೇದಾಗಿ. ಎರಡನೇದಾಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು 25 ಜನ ಸದಸ್ಯರು ಇರೋದ್ರಿಂದ ಇದು ತಾಲೂಕಿನ ಬಹುದೊಡ್ಡ ಗ್ರಾಮ ಪಂಚಾಯತಿ ಆಗಿದೆ. ಹೀಗಾಗಿ ಆ ನಿಟ್ಟಿನಲ್ಲಿ ಕೂಡ ನಮ್ಮ ಗ್ರಾಮ ಪಂಚಾಯತಿ ಒಂದು ಮೇಲ್ವಿಚಾರ ಕಾಣ್ತದೆ. ಸೊ ನಿಮ್ಮ ಪಂಚಾಯತಿ ಭಾಗದಲ್ಲಿ ಬಂದ್ರೆ ಇವತ್ತು ಗುತ್ತಿ ಬಸವಣ್ಣ ಅಂತಕ್ಕಂಥ ಧಾರ್ಮಿಕ ಪ್ರಸಿದ್ಧ ಎಷ್ಟು ವರ್ಷದ ಇತಿಹಾಸವಿದೆ? ಏನ್ ಗುತ್ತಿ ಬಸವಣ್ಣನವರ ಇದರಲ್ಲಿ ಪವಾಡತೆ ಇತ್ಯಾದಿ ವಿಚಾರಗಳು ಬಂದ್ರೆ ಹೇಗೆ ಫೇಮಸ್ ಆಗಿದೆ ಸರ್? ಗುತ್ತಿ ಬಸವಣ್ಣ ದೇವಸ್ಥಾನ ಬಗ್ಗೆ ಹೇಳೋದಾದ್ರೆ ಸುಮಾರು 1890ನೇ ಇಸ್ವಿವರೆಗೂ ಅದು ಅಲ್ಲಿಂದನೇ ಪ್ರಾರಂಭ ಆಯ್ತು ಅನ್ನೋದು ಒಂದು ಐತಿಹಾಸಿಕವಾಗಿ ನಮಗೆ ಮಾಹಿತಿ ಕಂಡು ಬರ್ತದೆ ಸರ್. ಅದು ಆಮೇಲೆ ಅಲ್ಲಿ ಬರುವಂತಹ ಮದುವೆ ಕಲ್ಯಾಣ ಮಂಟಪ ಇದೆ ಸರ್. ಅಲ್ಲಿ ಕಲ್ಯಾಣ ಮಂಟಪಕ್ಕೆ ಭಕ್ತರಿಗೆ ಅತಿ ಕಡಿಮೆ ವೆಚ್ಚದಲ್ಲಿ, ದುಂದು ವೆಚ್ಚ ಮಾಡೋಕ್ಕಿಂತ ಕಡಿಮೆ ವೆಚ್ಚದಲ್ಲಿ ಒಂದು ದೇವರ ಸಾನ್ನಿಧ್ಯದಲ್ಲಿ ಉಚಿತವಾದಂತ ಮದುವೆಗಳು ಕೂಡ ಅಲ್ಲಿ ಏರ್ಪಾಡಾಗ್ತದೆ ಸರ್ ಅಲ್ಲಿ. ಆಮೇಲೆ ಧಾರ್ಮಿಕವಾಗಿ ಬಂದರೆ ದೊಡ್ಡ ಈ ವ್ಯಾಪ್ತಿಯಲ್ಲಿ ದೊಡ್ಡದಾಗಿ ಜಾತ್ರೆ ಆಗಿರೋದ್ರಿಂದ ಸಾರ್ವಜನಿಕರಲ್ಲಿ ಅಪಾರವಾದ ನಂಬಿಕೆ ಕೂಡ ದೇವರ ಮೇಲೆ ಕಾಣ್ತದೆ ಸರ್. ಹಂಗಾಗಿ ಅದು ಕೂಡ ಪ್ರಸಿದ್ಧ ಆಗಿದೆ ಸರ್. ಈಗ ನಿಮ್ಮ ಪಂಚಾಯತಿ ಒಂದು ವಿಚಾರದಲ್ಲಿ ಬಂದ್ರೆ ಡೆವಲಪ್ಮೆಂಟ್ ಮಾಡಬೇಕು, ಇದೇ ರೀತಿ ಒಂದು ಕನಸುಗಳನ್ನ ಕಟ್ಕೊಂಡು ಕ್ರಿಯೆಯನ್ನು ರೂಪಿಸ್ಕೊಂಡಿದ್ರಿ. ಅಂದ್ರೆ ಯಾವ ರೀತಿ ಸವಾಲುಗಳನ್ನ ಎದುರಾಗುತ್ತೆ ತಮ್ಗೆ? ಸಾರ್ವಜನಿಕ ಆಗಿರ್ಬೋದು, ಆರ್ಥಿಕ ಹೊರೆ ಆಗಿರ್ಬೋದು, ಯಾವ ರೀತಿ ನಿಭಾಯಿಸ್ತೀರಿ ಸರ್? ನಮ್ಮಲ್ಲಿ ನಾವು ಈಗಾಗಲೇ 2 ವರ್ಷದ ಏನು ಬಂದ ಮೇಲೆ ಸುಮಾರು ಯೋಜನೆಗಳನ್ನ ಹಾಕೊಳ್ಳೋಕೆ ನಾವು ಪ್ರಯತ್ನ ಪಡ್ತಿದೀವಿ, ಹಾಕೊಂಡಿದೀವಿ. ಉದಾಹರಣೆಗಾಗಿ ನಮ್ಮ ಮೊದಲನೇ ಪ್ರಶ್ನೆ ಅಂತಂದ್ರೆ 12 ಹಳ್ಳಿಗೆ ಸುಸ್ಥಿರವಾದ ಮತ್ತು ಗುಣಮಟ್ಟವಾದ ನೀರನ್ನ ನಾವು ವಿತರಣೆ ಮಾಡ್ಬೇಕು ಸಾರ್ವಜನಿಕರಿಗೆ ಅನ್ನೋದು. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ನಾವು ಬಹುತೇಕ ಕಡೆ ಬೋರ್ ಕೊರ್ಸೋದಾಗಿರ್ಬೋದು, ಅಥವಾ ಅಂತರ್ಜಲ ಪುನರ್ನವೀಕರಣಕ್ಕಾಗಿ ಇಂಗು ಗುಂಡಿಗಳನ್ನು ಮಾಡಿಸೋದಾಗಿರ್ಬೋದು, ಇನ್ನಿತರ ಮಾನ್ಯ ಶಾಸಕರ ಒಂದು ಅನುದಾನದ ಅಡಿಯಲ್ಲಿ ಹೊಸ ಬೋರ್ವೆಲ್ ಮಾಡಿ ಪೈಪ್ಲೈನ್ ಕೊಡಿಸುವಂತಾಗಿರ್ಬೋದು. ಹೀಗೆ ಹಲವಾರು ಕಾರ್ಯಗಳನ್ನ ನಾವು ಮಾಡಿ ನೀರಿನ ಒಂದು ಪೂರ್ಣವನ್ನು ಮಾಡೋ ಜನರಿಗೆ ನೀಡುವಲ್ಲಿ ಯಶಸ್ವಿ ಆಗಿದ್ದೀವಿ ಸರ್, ಒಂದನೇದಾಗಿ. ಎರಡನೇದಾಗಿ ಕೂಲಿಕಾರರಿಗೆ ನರೇಗಾ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನಾವು ಈಗಾಗಲೇ ಬಹಳಷ್ಟು ಜನರಿಗೆ ನಾವು ಉದ್ಯೋಗ ಖಾತ್ರಿ ಕೆಲಸವನ್ನು ಕೊಟ್ಟು ಅವ್ರು ಆರ್ಥಿಕವಾಗಿ ಬಲಿಷ್ಠರಾಗೋದಕ್ಕೆ ಕೂಡ ನಾವು ಕಾರ್ಯ ಮಾಡಿದ್ದೀವಿ ಸರ್. ಮೂರನೇದಾಗಿ ಸರ್ಕಾರದಿಂದ ಏನು ನಿಗದಿಪಡಿಸಿದಾರ ಮನೆಗಳಾಗಿ ಹೌಸಿಂಗ್ ಅಡಿಯಲ್ಲಿ ಮನೆಗಳನ್ನ ಅವರಿಗೆ ಶಾಶ್ವತವಾದ ಒಂದು ಸೂರು ನೀಡುವಲ್ಲಿ ಗ್ರಾಮ ಪಂಚಾಯತಿ ಯಶಸ್ವಿಯಾಗಿ ಕೆಲಸ ಮಾಡ್ತಿದೆ ಸರ್. ಆಮೇಲೆ ಮತ್ತೆ SBM ಅಂದ್ರೆ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಅಡಿಯಲ್ಲಿ ಶೌಚಾಲಯ ನಿರ್ವಹಣೆಗಳಾಗಿರ್ಬೋದು, ಘನತ್ಯಾಜ್ಯ ಘಟಕದ ಒಂದು ಕಸ ವಿಲೇವಾರಿ ವಿಚಾರ ಆಗಿರ್ಬೋದು, ಇನ್ನಿತರ ಸರ್ಕಾರ ಏನು ಸೂಚಿಸುತ್ತೋ ಅದರ ಅಡಿಯಲ್ಲಿ ನಾವು ಕೆಲಸ ಮಾಡಿಕೊಂಡು ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಸರ್. ಸರ್, ಪಂಚಾಯತಿ ಒಂದು ವಿಚಾರದಲ್ಲಿ ಬಂದ್ರೆ ಯಾವ ಒಂದು ಯೋಜನೆ ಅಂದ್ರೆ ಯಾವ ಕ್ಷೇತ್ರದಲ್ಲಿ ಹೆಚ್ಚು ಒತ್ತು ಕೊಟ್ರೆ ಗ್ರಾಮೀಣ ಭಾಗ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಆಗ್ತದ, ಒಂದು ಅವೇರ್ನೆಸ್ ಕೂಡ ನೀಡದಂಗ ಅನ್ನೋದು ವಿಚಾರದಲ್ಲಿ ಬಂದ್ರೆ ಯಾವ್ದು ಜಾಸ್ತಿ ಸರ್? ಗ್ರಾಮೀಣ ಭಾಗದಲ್ಲಿ ಜನರಿಗೆ ನಾವು ಮೂಲಭೂತವಾಗಿ ಅವರಿಗೆ ಪ್ರತಿನಿತ್ಯ ಒಂದು ಉದ್ಯೋಗ ಸಿಗುವಂತ ಕೆಲಸ ಆಗ್ಬೋದು ಸರ್ ಫಸ್ಟ್.
ಅಂದ್ರೆ ಮಾತ್ರ ಅವರು ಆರ್ಥಿಕವಾಗಿ ಬಲಿಷ್ಠರಾದರೆ ಅವರ ಕೌಟುಂಬಿಕ ಜೀವನ ಕೂಡ ಬಹಳ ಉತ್ತಮವಾಗಿ ನಡೀತದೆ. ಎಲ್ಲಾ ರೀತಿಯಾಗಿ ಅವ್ರ ಮೂಲಭೂತ ಸೌಕರ್ಯಗಳು ಗ್ರಾಮ ಪಂಚಾಯತಿ ಮೇಲೆ ಎಲ್ಲದಕ್ಕೂ ಅವ್ರ ಅವಲಂಬನೆ ಆಗದೆ ತಮ್ಮ ದುಡಿಮೆಯಲ್ಲಿ ತಾವು ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಬಹಳಷ್ಟು ಅನುಕೂಲ ಆಗ್ತೈತಿ. ಉದಾಹರಣೆಗಾಗಿ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಆರೋಗ್ಯಕ್ಕಾಗಿರ್ಬೋದು, ಸರ್ಕಾರದ ಯೋಜನೆಗಳು ಬಹಳಷ್ಟು ಯೋಜನೆಗಳು ಇವತ್ತು ಇದಾವೆ ಸರ್, ಇಲ್ಲ ಅಂತ ಹೇಳಲ್ಲ. ಅದ್ರ ಜೊತೆಗೆ ನಮ್ಮ ಗ್ರಾಮ ಪಂಚಾಯತಿಯಿಂದ ಕೂಡ ಆ ಒಂದು ಯೋಜನೆಗಳಿಗೆ ನಾವು ಇನ್ನೂ ಪ್ರೋತ್ಸಾಹ ಕೊಟ್ರೆ ಸಾರ್ವಜನಿಕರಿಗೆ ಇನ್ನೂ ರೀತಿಯಾಗಿ ಕುಟುಂಬ ನಿರ್ವಹಣೆಗೆ ಅನುಕೂಲ ಆಗ್ತೈತೆ ಅನ್ನೋದು ಒಂದನೇದು ಸರ್, ಕೂಲಿ ಕೊಡೋದು. ಆಮೇಲೆ ಎರಡನೇದಾಗಿ ಅವ್ರಿಗೆ ಮೂಲಭೂತ ಸೌಕರ್ಯಗಳಾದಂತ ಸ್ವಚ್ಛತೆಯನ್ನು ಕಾಪಾಡೋದು. ಗ್ರಾಮೀಣ ಮಟ್ಟದಲ್ಲಿ ಬಹಳ ಮುಖ್ಯ ಪ್ರಾಮುಖ್ಯತೆಯನ್ನು ನಾವು ಸ್ವಚ್ಛತೆ ಕೊಡಬೇಕಾಗುತ್ತೆ. ಯಾಕಂತಂದ್ರೆ ಸ್ವಚ್ಛತೆ ಇಲ್ಲದೇ ಇದ್ದ ಸಂದರ್ಭದಲ್ಲಿ ಆರೋಗ್ಯ ಹದಗೆಡ್ತೈತೆ. ಆರೋಗ್ಯ ಹದಗೆಡತಂತ ಸಂಬಂಧಪಟ್ಟಂತಹ ಆಸ್ಪತ್ರೆಗೆ ಆರ್ಥಿಕ ವ್ಯಯ ಆಗ್ತವೆ. ಆರ್ಥಿಕ ವ್ಯಯ ಆದ್ಮೇಲೆ ಮಾನಸಿಕವಾಗಿ ಕುಗ್ಗು ಹೋಗ್ತಾನೆ. ಮಾನಸಿಕವಾಗಿ ಕುಗ್ಗು ಹೋದ್ಮೇಲೆ ಆ ಕುಟುಂಬವೇ ಅಲ್ಲಿ ನಾಶವಾಗುವಂತ ಸಂದರ್ಭ ಕೂಡ ಇರ್ತವೆ ಸರ್. ಹಾಗಾಗಿ ನಾವು ಕುಡಿಯ ನೀರಲ್ಲಾಗಿರ್ಬೋದು, ಅಥವಾ ಬೀದಿ ರಸ್ತೆಗಳಲ್ಲಿ ಆಗಿರ್ಬೋದು, ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಆಗಿರ್ಬೋದು, ಅಥವಾ ಅವರವರ ಸ್ವಂತ ಮನೆಯಲ್ಲೇ ಕೂಡ ಆಗಿರ್ಬೋದು, ನಾವು ಸ್ವಚ್ಛತೆಯಾಗಿ ಕಾಪಾಡ್ಕೊಂಡ್ರೆ ಸರ್ವೋತ್ಮಕ ಬೆಳವಣಿಗೆಗೆ ಆ ಸ್ವಚ್ಛತೆ ಅನ್ನೋದು ಬಹಳ ಪ್ರಾಮುಖ್ಯತೆ ಕೊಡ್ತೈತೆ ಅಂತ ನಾ ಹೇಳ್ಬೋದು ಸರ್. ಸರ್, ಇನ್ನೊಂದು ವಿಚಾರದಲ್ಲಿ ಬಂದ್ರೆ ಶಿಕ್ಷಣದ ಒಂದು ವ್ಯವಸ್ಥೆ ಬಹಳ ನಿರ್ದಿಷ್ಟಪಡ್ಬೇಕಾಗುತ್ತೆ. ಗ್ರಂಥಾಲಯ ಆಗಿರ್ಬೋದು, ಮಕ್ಕಳಿಗೆ ಪ್ರೋತ್ಸಾಹ ಕೊಡೋದಾಗಿರ್ಬೋದು, ಶಾಲೆಯ ಒಂದು ಗುಣಮಟ್ಟವನ್ನು ಕೂಡ ಸುಧಾರಿಸಬೇಕಾಗುತ್ತೆ. ಹೌದು ಸರ್. ಪಂಚಾಯತಿ ಇದೆ ಕೆಲವೊಂದಿಷ್ಟು ಅನುದಾನ ಬಳಸ್ಕೊಂಡ್ಬಿಟ್ಟು ಆ ಒಂದು ಶಾಲೆಗಳ ಒಂದು ವಿಚಾರಕ್ಕೋಸ್ಕರ ನಿಮ್ಮ ಪಂಚಾಯತಿ ಶಾಲೆಯ ವಿಚಾರಕ್ಕಾಗಿ ಯಾವ ರೀತಿ ಕೆಲಸಗಳನ್ನ ಮಾಡಿದೆ, ಎಷ್ಟು ಅನುದಾನ ಶಾಲೆಗಳಿಗೆ ಬಳಸ್ಕೊಂಡಿದೆ ಅಂತ ಸರ್? ಈಗಾಗಲೇ ಏನ್ ಪಂಚಾಯತ್ ರಾಜ್ ಅಧಿನಿಯಮ ಕಾಯ್ದೆ ಇದೋ ಅಥವಾ ನಮ್ಮ ಮೇಲಧಿಕಾರಿಗಳ ಒಂದು ಡೈರೆಕ್ಷನ್ ಏನಿದೆಯೋ, ಶಿಕ್ಷಣಕ್ಕಾಗಿ ನಾವು ಆಲ್ರೆಡಿ ಸೆಸ್ ಅಂತ ಹೇಳಿ ನಾವು ಕಲೆಕ್ಟ್ ಮಾಡ್ತಿದ್ದೀವಿ ಸರ್ ತೆರಿಗೆಯಲ್ಲಿ. ಆ ಸೆಸ್ ಅಡಿಯಲ್ಲಿ ನಾವು ಶಾಲಾ ಶಿಕ್ಷಣಕ್ಕೆ ಮತ್ತು ಅಂಗನವಾಡಿಗಳಿಗೆ, ಆಮೇಲೆ ಗ್ರಂಥಾಲಯಕ್ಕೆ ಸಂಬಂಧಪಟ್ಟಂತಹ ಶಾಲೆಗಳಿಗೆ ಹೋಗಿ ಏನು ಹದಿಹರೆಯದ ಮಕ್ಕಳು ಇರ್ತಾರೋ ಅಥವಾ ಚಿಕ್ಕ ಮಕ್ಕಳು ಇರ್ತಾರೋ ಅವರಿಗೆ ಸರಿಯಾದ ಒಂದು ನಿರ್ವಹಣೆಯ ಒಂದು ಜವಾಬ್ದಾರಿಯನ್ನ, ಮಾಹಿತಿಯನ್ನು ಕೊಟ್ಟು ಅವ್ರಿಗೆ ಮುಂದಿನ ದಿನಗಳಲ್ಲಿ ಬದುಕುವ ಕಲೆ ಹೇಗೆ ಮತ್ತು ಶಿಕ್ಷಣ ಪರವಾಗಿ ಅವ್ರು ಯಾವ ರೀತಿ ಅಭ್ಯಾಸ ಮಾಡಬೇಕು ಅನ್ನೋದು ಪ್ರತಿ ತಿಂಗಳು, ಆಮೇಲೆ 2 ತಿಂಗಳು 3 ತಿಂಗಳು ಶಾಲಾಗಳನ್ನು ಭೇಟಿ ಮಾಡಿ ಆ ಶಿಕ್ಷಕರಿಗೆ ಸಂವಾದ ಮಾಡಿ ಅವ್ರನ್ನ ಯಾವ ರೀತಿ ನಾವು ಶಿಕ್ಷಣದಲ್ಲಿ ತೊಡಗಿಸ್ಕೊಂಡ್ರೆ ಅವರು ಇನ್ನಷ್ಟು ನಾವು ಶಿಕ್ಷಣವಂತರ ಆಗ್ತಾರ, ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಪಾಸ್ ಆಗ್ತಾರ ಅನ್ನೋದನ್ನ ನಾವು ಕೂಡ ಈಗಾಗಲೇ ಕಾರ್ಯಗತ ಮಾಡಿದ್ದೀವಿ ಸರ್. ಈ ಕುರಿತಾಗಿ ಮಾನ್ಯ CO ಸಾಹೇಬರು ಬಹಳಷ್ಟು ಸರಿ ನಿರ್ದೇಶನ ಕೂಡ ಕೊಟ್ಟಿದ್ದಾರೆ. ಶಿಕ್ಷಕರು ಮತ್ತು ಎಲ್ಲ ಪಂಚಾಯತ್ ಅಧಿಕಾರಿಗಳು ಕೂಡ ಅವರು ಸಭೆ ಮಾಡಿ ಒಳ್ಳೆ ಸೂಚನೆ ಕೊಟ್ಟಿದ್ದಾರೆ ಸರ್. ಆ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ತೀವಿ ಸರ್. ಸರಿ, ಇಲ್ಲಿನ ಜನ ಹಾಗೂ ಸದಸ್ಯರ ಒಂದು ವಿಚಾರದಲ್ಲಿ ಬಂದ್ರೆ ಏನ್ ಅಭಿಪ್ರಾಯ ಕೊಡಕ್ಕೆ ಇಷ್ಟಪಡ್ತೀರಾ? ಅಭಿವೃದ್ಧಿ ಮತ್ತು ಇಲ್ಲಿನ ಸಮಸ್ಯೆಗಳ ಒಂದು ವಿಚಾರದಲ್ಲಿ ಬಂದಾಗ ಹೇಗಿದೆ ಸರ್? ಇದು ಏನು ಚುನಾವಣೆಗಳಾಗ್ತವ, ಚುನಾವಣೆ ಆದ ನಂತರ ಬಂದಂತ ಸದಸ್ಯರು ಗ್ರಾಮೀಣ ಮಟ್ಟದಲ್ಲಿ ಒಂದು ಪಂಚಾಯಿತಿಯ ಏನು ಕನಸಿದೆ, ಆಮೇಲೆ ರಾಮರಾಜ್ಯ ಮಾಡ್ಬೇಕು ಅನ್ನೋದೇನು ಕನಸಿದೆ, ಸ್ವಾಯತ್ತತೆ ಸಂಸ್ಥೆ ಆಗ್ಬೇಕು ಅನ್ನೋದೇನು ಕನಸಿದೆ, ಆ ಕುರಿತಾಗಿ ಬಹಳ ಸದಸ್ಯರು ಸ್ವಲ್ಪ ಹಿಂದೇಟು ಹಾಕುವಂಥದ್ದು ಇದೆ ಸರ್ ಎಲ್ಲ ಕಡೆ. ಆ ನಿಟ್ಟಿನಲ್ಲಿ ನಾವು ಹೇಳೋದಾದ್ರೆ, ಈಗ ಗ್ರಾಮ ಪಂಚಾಯತಿ ಗ್ರಾಮೀಣ ಮಟ್ಟದಲ್ಲಿ ಸರ್ವ ಸದಸ್ಯರು ಒಂದಾಗಿದ್ದರೆ ನಾವು ಸರ್ಕಾರದ ಯಾವುದೇ ಅನುದಾನ ಕೂಡ ನಮಗೆ ಅವಶ್ಯಕತೆ ಆಗುವುದಿಲ್ಲ ಅನ್ನೋದು ನನ್ನ ಭಾವನೆ ಸರ್. ಯಾಕಂತಂದ್ರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 30 ಲಕ್ಷ 40 ಲಕ್ಷ ನಾವು ತೆರಿಗೆ ಬೇಡಿಕೆ ಇರೋದ್ರಿಂದ ಗ್ರಾಮೀಣ ಮಟ್ಟದಲ್ಲಿ ಒಂದ್ ವರ್ಷಕ್ಕೆ ಅಷ್ಟು ನಮಗ ಬೇಡಿಕೆ ವಸೂಲಿ ಆದರೆ ರಾಜ್ಯ ಸರ್ಕಾರದಿಂದ ಬರುವ, ಕೇಂದ್ರ ಸರ್ಕಾರದಿಂದ ಬರುವ ಯಾವುದೇ ಅನುದಾನ ನಮ್ಗೆ ಅವಶ್ಯಕತೆ ಬೀಳೋದಿಲ್ಲ ಸರ್. ಈ ಸಹಕಾರದ ಸ್ವಲ್ಪ ಸಮನ್ವಯ ಕೊರತೆಯಿಂದನೇ ಗ್ರಾಮ ಪಂಚಾಯತಿಗಳು ಇವತ್ತು ಆರ್ಥಿಕವಾಗಿ ಸ್ವಲ್ಪ ಕುಗ್ಗುವಂತ ವ್ಯವಸ್ಥೆ ಆಗಿದೆ ಸರ್. ನಿಮ್ಮ ಪಂಚಾಯತಿಯಲ್ಲಿ ಪಂಚಾಯತಿ ವ್ಯಾಪ್ತಿಯ ಒಂದು ಕಂದಾಯ ಕಲೆಕ್ಷನ್ ಇದಿಲ್ಲ, 34 ಲಕ್ಷ ಸಂತೆ ತಾವೇನ್ ಮಾತಾ ಇದ್ರಲ್ಲ, ಅದರಲ್ಲಿ ಎಷ್ಟು ಹಣ ಪಾವತಿ ಆಗುತ್ತೆ ಕಂದಾಯ? ಹೇಗೆ ಅದ್ರಲ್ಲಿ ಬ್ಯಾಲೆನ್ಸಿಂಗ್ ಮಾಡ್ಬೇಕಾಗುತ್ತಲ್ಲ, ಹೇಗೆ ಇದ್ ಮಾಡ್ತೀರಿ ಸರ್? ನಾವು ಈಗಾಗಲೇ ನಾವು ಏನು ಇಂದಿನ ಒಂದು ಗ್ರಾಮ ಪಂಚಾಯತಿ ಇತಿಹಾಸ ನೋಡಿದಾಗ ಸುಮಾರು ಒಂದು ವರ್ಷಕ್ಕೆ 2 ರಿಂದ 3 ಲಕ್ಷ ಆಗಬೇಕಾದ್ರೆ ಬಹಳ ಕಷ್ಟ ಆಗ್ತದೆ ಸರ್. ಈಗ ನಮ್ಮ ಮಾನ್ಯ ಮುಖ್ಯ ಅಧಿಕಾರಿಗಳು 2 ವರ್ಷದಿಂದ ಚಾರ್ಜ್ ತಗೊಂಡಾಗಿನಿಂದ ಅವರ ಒಂದು ವಿಚಾರವಂತಿಕೆ ಅಂತಂದ ಹಲವಾರು ಬಾರಿ ನಮ್ಮ ಗ್ರಾಮ ಪಂಚಾಯತಿ ಮತ್ತು ಎಲ್ಲ ಸಿಬ್ಬಂದಿಗಳ ಜೊತೆ ಸೇರಿ ಸಭೆಯನ್ನ ಮಾಡಿ ಗ್ರಾಮ ಪಂಚಾಯತಿಯ ಸ್ವಾಯತ್ತತೆ ಅಡಿಯಲ್ಲಿ ನಡೆಯುವುದನ್ನು ಅವರು ಮನಗಂಡು ನಮಗೆ ಅತಿ ಸೂಕ್ಷ್ಮವಾದ ಡೈರೆಕ್ಷನ್ಗಳನ್ನು ನೀಡಿ ಪ್ರತಿ ಗುರುವಾರ, ತಿಂಗಳ ಪ್ರತಿ ಗುರುವಾರ ಮತ್ತು ವಾರದ ಪ್ರತಿ ಗುರುವಾರನ್ನ ನಮಗೆ ತೆರಿಗೆ ವಸೂಲಿ ಮಾಡೋದಕ್ಕಾಗಿ ಸುಮಾರು ಗ್ರಾಮ ಪಂಚಾಯತಿಗಳಲ್ಲಿ ಒಂದೇ ದಿನದಲ್ಲಿ 2 ರಿಂದ 3 ಲಕ್ಷ ತೆರಿಗೆ ವಸೂಲಿ ಮಾಡಿ
ವಾರ್ಷಿಕವಾಗಿ 10ರಿಂದ 12 ಲಕ್ಷ ತೆರಿಗೆ ವಸೂಲಿ ಮಾಡುವುದಕ್ಕೆ ಅವರು ನಮಗೆ ಸೂಚನೆ ನೀಡಿ ವಸೂಲಿ ಮಾಡಿಸಿದ್ದಾರೆ ಸರ್. ಆ ನಿಟ್ಟಿನಲ್ಲಿ ನಾವು ಇವತ್ತು ತೆರಿಗೆ ವಸೂಲಾತಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿಯನ್ನು ನಾವು ಮುನ್ನಡೆಸ್ತಾ ಇದ್ದೀವಿ ಸರ್. ಒಂದು ವರ್ಷದಿಂದ ನಮ್ಗೇನು 15 ಹಣಕಾಸು ಆಯೋಗದಿಂದ ಏನು ಬರಬೇಕಾದ ಅನುದಾನ ನಮಗೆ ಜಮಾ ಆಗದೇ ಇದ್ರು ಕೂಡ ಇವತ್ತು ಗ್ರಾಮ ಪಂಚಾಯತಿ ಎಲ್ಲಾ ಹಳ್ಳಿಗಳಿಗೆ ಮೂಲಭೂತ ಸೌಕರ್ಯ ಕೊಡೋದಕ್ಕೆ ನಮ್ಗೆ ತೆರಿಗೆ ಬಹಳ ಅನುಕೂಲ ಆಗಿದೆ ಸರ್. ಈಗ ಒಂದು ಆರೋಪ ಹೇಗಾಗ್ತಾ ಆಗುತ್ತೆ ಅಂದ್ರೆ ಕರ್ನಾಟಕ ರಾಜ್ಯ ಅಂದ್ರೆ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗ ಏನಿದೆ ಇಲ್ಲಿ ಜಾಸ್ತಿ ಹೆಚ್ಚು ಆರೋಪ ಕೇಳಬರ್ತಕ್ಕಂಥ ವಿಚಾರ ಅಂದ್ರೆ ಭ್ರಷ್ಟಾಚಾರದ ಆರೋಪ, ಪಿಡಿಒ ಸರಿಯಾಗಿ ಬರಲ್ಲ, ಸಿಬ್ಬಂದಿ ಸಹಕರಿಸಲ್ಲ ಅನ್ನೊಂದು ಆರೋಪಗಳಿದೆ. ಇದಕ್ಕೆ ತದ್ವಿರುದ್ಧವಾಗಿ ಹೇಳೋದಾಗಿದ್ದರೆ ತಾವು ಕೂಡ ಪ್ರಯತ್ನಗಳು ಪಡ್ತಾ ಇದ್ದೀರಿ ಅನ್ನೋದು. ಅಂದ್ರೆ ಯಾವ ರೀತಿ ಪ್ರಯತ್ನಗಳು ಪಡ್ತಾ ಇದ್ದೀರಿ, ಇದರ ಒಂದು ವಿಚಾರವಾಗಿ ಯಾವ ರೀತಿ ಸವಾಲುಗಳನ್ನು ಇಲ್ಲ ಸರ್, ಈಗ ಈ ವಿಚಾರವಾಗಿ ನಾವು ಸಾರ್ವಜನಿಕ ಮತ್ತು ಅಧಿಕಾರಿಗಳ ಮಧ್ಯೆ ಏನ್ ಹೇಳೋದಾದ್ರೆ ಇಲ್ಲಿ ಮುಖ್ಯವಾಗಿ ಸಮನ್ವಯತೆ ಕೊರತೆ ಇದೆ ಸರ್. ಆಮೇಲೆ ಕಮ್ಯುನಿಕೇಶನ್ ಗ್ಯಾಪ್ ಬಹಳ ಇದೆ ಅಂತಂದ್ರೆ ಇವತ್ತು ಗ್ರಾಮ ಪಂಚಾಯತಿಗೆ ಒಬ್ರು ಸಾರ್ವಜನಿಕ ಬಂದ್ರೆ ಒಂದು ಅರ್ಜಿಯನ್ನು ತಗೊಂಡು ಅಥವಾ ತಾನಾಗಿ ಬಂದು ಆ ಅಧಿಕಾರಿಗಳ ಮುಂದೆ ಹೇಳುವಂತಾದ್ರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಸಿಕ್ಕಂತ ಒಂದು ಆರ್ಥಿಕ ಬಲವನ್ನು ಸಿಕ್ಕಾಗ ಆ ಸಮಸ್ಯೆ ಬಗೆಹರಿಯೋದಕ್ಕೆ ಸಾಧ್ಯ ಇರುತ್ತೆ ಸರ್. ಇಲ್ಲಿ ಆ ರೀತಿಯಾಗಿ ವ್ಯವಸ್ಥೆ ಆಗೋದಿಲ್ಲ. ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಸಂವಹನ ಕೌಶಲ್ಯದಿಂದ ಗ್ರಾಮ ಪಂಚಾಯತಿ ಅಧಿಕಾರಿ ಪಂಚಾಯತಿಯಲ್ಲಿ ಬಂದು ಕೂತ್ರು ಕೂಡ ಸಾರ್ವಜನಿಕರು ಏನ್ ಮಾಡ್ತಾರೆ ಅಂದ್ರೆ ಅವರು ಬರುದಲ್ಲ ಅಥವಾ ಅವ್ರ ಇನ್ನಿತರ ಕೆಲಸಗಳು ಇರ್ತಾವ. ಅವ್ರು ಬಂದಾಗ ಅಧಿಕಾರಿಗೆ ಯಾವ್ದಾದ್ರು ಮೀಟಿಂಗ್ ಇರ್ತದ. ಹೀಗೆ ಒಂದಕ್ಕೊಂದು ಘರ್ಷಣೆ ಆಗೋತಾನೆ ಸಾಕ್ತಿದೆ ಸರ್. ಅದು ಸಮಸ್ಯೆ ಪರಿಹಾರದ ನಿಟ್ಟಿನಲ್ಲಿ ಕ್ರಮ ವಹಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ ಸರ್. ಇದರಲ್ಲಿ ಅಧಿಕಾರಿಗಳದೂ ಸ್ವಲ್ಪ ತಪ್ಪಿರಬಹುದು, ಸಾರ್ವಜನಿಕವಾಗಿನೂ ಸ್ವಲ್ಪ ತಪ್ಪುಗಳು ಇರಬಹುದು ಅಂತ ನನಗೆ ಅನಿಸ್ತದೆ. ಕೊನೆಯದಾಗಿ ಹೇಳೋದಾಗಿದ್ದಲ್ಲಿ ಏನ್ ಅವೇರ್ನೆಸ್ ಇರ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಸಂದೇಶ ಕೊಡಕ್ಕೆ ಇಷ್ಟಪಡ್ತಾರೆ ವೀಕ್ಷಕರಿಗೆ? ಸರ್ ಏನಿಲ್ಲ ಸರ್, ನಮ್ಮ ಗ್ರಾಮೀಣ ಮಟ್ಟದಲ್ಲಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳು ಗ್ರಾಮಸ್ಥರು ಒಂದಾಗಬೇಕು, ಅಧಿಕಾರಿಗಳ ಜೊತೆ ಉತ್ತಮ ಬಾಂಧವ್ಯ ಇರಬೇಕು, ಅಧಿಕಾರಿಗಳಿಂದ ಏನಾಗುವಂತ ಕೆಲಸಗಳು ಕಾನೂನಿನ ಚೌಕಟ್ಟಿನಲ್ಲಿ ಅವುಗಳನ್ನ ಪಡಿಬೇಕು, ಪಡೆದಂತ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೋಬೇಕು ಸರ್. ಅಂದ್ರೆ ಮಾತ್ರ ಈ ಗ್ರಾಮ ಪಂಚಾಯತ್ ಅನ್ನೋದಕ್ಕೆ ಒಂದು ಬೆಲೆ ಬರ್ತದೆ, ಈ ಸ್ವಾಯತ್ತತೆ ಸಂಸ್ಥೆ ಆಗೋದಕ್ಕೆ ಅನುಕೂಲ ಆಗ್ತದೆ. ಗ್ರಾಮೀಣ ಜನರಿಗೆ ಮೂಲಭೂತ ಸೌಕರ್ಯಗಳು ತ್ವರಿತವಾಗಿ ಸಿಗೋದಕ್ಕೆ ಮತ್ತು ಉತ್ತಮವಾದ ಕುಟುಂಬ ನಿರ್ವಹಣೆ ಮಾಡೋದಕ್ಕೆ ಎಲ್ಲರಿಗೂ ಅನುಕೂಲ ಆಗ್ತದೆ ಅನ್ನೋದು ನನ್ನ ಭಾವನೆ. ತುಂಬಾ ಧನ್ಯವಾದಗಳು. ನಮಸ್ಕಾರ.